ಯಾಕೆ ಬದುಕಿದ್ರು ಅಂತಂದ್ರೆ ಅವ್ರು ಯಾವತ್ತೂ ಕೂಡ ಅಧ್ಯಯನಶೀಲರು. ನಮ್ಮ ಗಾದಿಗೌಡರಿಗೆ ಅವ್ರಿಗೆಲ್ಲರಿಗೂ ಒಂದಿಷ್ಟು ಏನಾದ್ರು ಬೇಸರ ಆದಾಗ ಯಾವ ನೋಡಿದ್ರು ನಮ್ಮ ಸ್ವಾಮಿಗಳು ಓದ್ತಾನೆ ಇರ್ತಾರೆ ಅಂತ. ಸ್ವಾಮಿಗಳು ಓದು 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 ಯಾವುದೇ ನಮ್ಮಲ್ಲಿ ಸುಮಾರು ಸಾವಿರಾರು ಪುಸ್ತಕಗಳಿದ್ದಾವೆ. ಎಲ್ಲ ಯಾವುದೇ ಪುಸ್ತಕವನ್ನ ತೆಗೆದ್ರು ಕೂಡ ಒಂದು ಪುಸ್ತಕನೂ ಕೂಡ ಖಾಲಿ ಇರೋದಿಲ್ಲ. ಅಂತಹ ಎಲ್ಲ ಪುಸ್ತಕದಲ್ಲಿ ಓದಿ ಪಾಯಿಂಟ್ ಮಾಡಿರ್ತಕ್ಕಂಥ ಕೂಡ ನಾವು ಗಮನಿಸ್ತೇವೆ ಅನ್ನೋದು. ಗಾಜಿಗೌಡರಿಗೆ ಅವ್ರಿಗೂ ಒಂದೇನು ಸಮಸ್ಯೆ ಅಂತಂದ್ರೆ ನಮ್ಮ ಗುರುಗಳು ಭಕ್ತರನ್ನ ಭೇಟಿ ಮಾಡಬೇಕು, ಅವ್ರು ನೋಡೋದು ಓದೋದು. ಹಂಗಾಗಿ ತನ್ನದೇ ಆದಂತಹ ಒಂದು ತಾತ್ವಿಕ ಜಗಳ ಗುರುಗಳ ಹತ್ರ ಇರೋದು. ಆದ್ರೂ ಅವರ ಹಿರಿಯ ವಯಸ್ಸಲ್ಲಿ ಎಲ್ಲರನ್ನೂ ಕೂಡ ಗುರುಗಳನ್ನ ಮಾಡಿ, ದೊಡ್ಡ ಗುರುಗಳನ್ನ ಮಾಡಿ 1992ರಲ್ಲಿ ಗಾಜಿಗೌಡರು ನಮ್ಮನ್ನೆಲ್ಲ ದತ್ತು ತಗೊಂಡು 2001ರಲ್ಲಿ ನಮ್ಮನ್ನ ಈ ಕನಕ ಗುರುಪೀಠಕ್ಕೆ ನನ್ನ ಟ್ರಂಕ್ ಅನ್ನ ಓದ್ಕೊಂಡ್ ಬಂದಿದ್ದು ಗಾಜಿಗೌಡರು. ನನ್ನ ಟ್ರಂಕ್ ನನ್ನ ಗುರುಗಳು ನಮಗೆ ಕೊಟ್ಟಿದ್ದು 20,000 ರೂಪಾಯಿ. 20,000 ರೂಪಾಯಿಯನ್ನ ನಾವು ತಗೊಂಡು ಒಂದು ಟ್ರಂಕ್ ಅನ್ನ ಹೆಗಲ ಮೇಲೆ ಉಟ್ಕೊಂಡು ಗಂಡ ಹೆಂಡತಿನ ಕರ್ಕೊಂಡು ಹೋಗ್ತಾನ ತವ್ರ ಮನೆಯಿಂದ ಗಂಡನ ಮನೆಗೆ, ಹಂಗೆ ನಮ್ಮನ್ನ ಅಲ್ಲಿಂದ ಒಂದು ಟ್ರಂಕ್ ಅನ್ನ ಹೊತ್ಕೊಂಡು ಕರ್ಕೊಂಡ್ ಬಂದಿದ್ದು ಗಾಜಿಗೌಡರು. ಇಲ್ಲಿ ಬಂದು ಸಾಕಷ್ಟು ಬೆಳವಣಿಗೆಯನ್ನ ಮಾಡಿದ್ವಿ. ಇವತ್ತು ಈಶ್ವರಾನಂದಪುರಿ ಸ್ವಾಮೀಜಿ ಇರಬಹುದು, ಶಿವಾನಂದಪುರಿ ಸ್ವಾಮಿಗಳಿರ್ಬೋದು, ನಾವಿರ್ಬೋದು. 20,000 ರೂಪಾಯಿ ತಂದು ಈ ಕನಕ ಗುರುಪೀಠಕ್ಕೆ, ಈ ಕುರುಬ ಸಮಾಜಕ್ಕೆ ಸುಮಾರು 100 ಕೋಟಿ ಆಸ್ತಿಯನ್ನ ಎಲ್ಲಾ ಸ್ವಾಮಿಗಳು ಮಾಡಿರ್ತಕ್ಕಂಥದ್ದು ನಿಮ್ ಗಮನದಲ್ಲಿರಲಿ. ಇಷ್ಟು 100 ಕೋಟಿ ಆಸ್ತಿಯನ್ನು ಕೂಡ ಯಾವ ಸ್ವಾಮಿಗಳ ಹೆಸರಲ್ಲೂ 1 ಇಂಚು ಜಾಗ ಇಲ್ಲ ಅನ್ನೋದು ನಮಗೆ ಬೇಕಾಗಿರಲಿಲ್ಲ. ಹಾಗಾಗಿ ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೇನೆ ನಿಮಗೆ. ಯಾಕಂದ್ರೆ ಇದನ್ನ ಬಹಳಷ್ಟು ಜನ ದೇಶ ಅಸೂಯೆಗಳನ್ನ ನಾವು ಮಾಡೋದನ್ನ ನಾವು ನೋಡ್ತೇವೆ. ಕಾಳನ್ನು ತಿಂದಂತಹ ಕೋಳಿಯು ಮೊಟ್ಟೆಯನ್ನಿಟ್ಟಿತು, ಕಾಳನ್ನು ತಿಂದಂತಹ ಕೋಳಿಯು ಮೊಟ್ಟೆಯನ್ನಿಟ್ಟಿತು, ಹುಲ್ಲನ್ನು ತಿಂದಂತಹ ಹಸು ಹಾಲನ್ನು ಕೊಟ್ಟಿತು, ಹುಲ್ಲನ್ನು ತಿಂದಂತಹ ಹಸು ಹಾಲನ್ನು ಕೊಟ್ಟಿತು, ಮಕರಂದವನ್ನು ಹೀರಿದಂತಹ ಹುಳು ಜೇನನ್ನು ಕೊಟ್ಟಿತು, ಮಕರಂದವನ್ನು ಹೀರಿದಂತಹ ಹುಳು ಜೇನನ್ನು ಕೊಟ್ಟಿತು. ಈ ಎಲ್ಲವನ್ನು ತಿಂದಂತಹ ಮನುಷ್ಯ ಕೊಟ್ಟಿದ್ದಾದರೂ ಏನು ಅಂತಹ ಪ್ರಶ್ನೆಯನ್ನು ಹಾಕೊಂಡ್ರೆ ಪರಸ್ಪರ ದ್ವೇಷ ಅಸೂಯೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ. ಯಾವ ಮನುಷ್ಯ ದ್ವೇಷ ಅಸೂಯೆಗಳನ್ನು ಇಟ್ಕೊಳ್ತಾನೆ ಅವನ ಜೀವನದಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಅಖಂಡ ಭವ್ಯ ಭಾರತದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಉದಾಹರಣೆ ಇದೆ. ದುರ್ಯೋಧನ ಏನ್ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ ದುರ್ಯೋಧನಿಗೆ, ಒಂದು 5 ಹಳ್ಳಿಯನ್ನ ಪಾಂಡವರಿಗೆ ಕೊಟ್ಬಿಡು. ಕೃಷ್ಣ 5 ಹಳ್ಳಿ ಅಲ್ಲ, 5 ಸೂಜಿ ಇಡುವಂತಹ ಜಾಗನೂ ಕೂಡ ನಾನು ಕೊಡಲ್ಲ ಅಂತ ದುರ್ಯೋಧನ ಹೇಳ್ತಾನೆ. ನೀನ್ 5 ಸೂಜಿ ಇಡೋ ಜಾಗ ಏನ್ ಕೊಡೋದಿಲ್ಲ, ನಾವು ಹಸ್ತಿನಾಪುರವನ್ನೇ ತಗೊಳ್ತೇವೆ ಅಂತಂದೇಳಿ ಪಾಂಡವರು ಕೂಡ ಯುದ್ಧ ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಕೊಡಲ್ಲ ಅನ್ನುವಂತಹ ದುರ್ಯೋಧನ ಅವನು ಇಲ್ಲ, ಯಾಕೆ ಕೊಡೋದಿಲ್ಲ ಅಂತಂದೇಳಿ ಯುದ್ಧ ಮಾಡಿ ಹಸ್ತಿನಾಪುರವನ್ನೇ ತಗೊಂಡಂತ ಪಾಂಡವರು ಕೂಡ ನಮ್ಮಲ್ಲಿಲ್ಲ. ಆದ್ರೆ ಈ ಭರತ ಭೂಮಿ ಅವರು ನಡೆದಾದಂತ ಭೂಮಿ ಮಾತ್ರ ಇದೆ, ಅವ್ರು ಯಾರು ಇಲ್ಲಿಲ್ಲ. ದ್ವಾರಕದ ಸಿಂಹಾಸನಾಧಿಪತಿ ಕೃಷ್ಣ ಎಂತ ಪವಾಡ ಪುರುಷ, ಏನ್ ಬೇಕಾದ್ರೂ ಮಾಡ್ದ. ಅವನ ಕುಲನೇ ಸರ್ವನಾಶ ಆಗೋಯ್ತು. ಹುಡುಕಾಡಿದ್ರು ಕೂಡ ಯಾದವ ಕುಲನ ಹುಡುಕಕ್ ಸಿಗ್ಲಿಲ್ಲ. ಅವನು ಸೃಷ್ಟಿ ಮಾಡಿದಂತ ದ್ವಾರಕನು ಕೂಡ ಇವತ್ತು ಸಮುದ್ರ ಒಳಗಡೆ ಇರ್ತಕ್ಕಂಥದ್ದು. ಇಂತಹ ಪರಿಸ್ಥಿತಿಯಲ್ಲಿ ನಾವು ನಂದು, ನನ್ನಿಂದ, ನಾನೇ ಸುಪ್ರೀಂ. ಹಾಗಾಗಿ ಇಂತಹ ದೊಡ್ಡ ದೊಡ್ಡ ಉದಾಹರಣೆಗಳನ್ನ ನಾವು ನೋಡ್ಕೊಂಡು ಜೀವನವನ್ನ ರೂಪಿಸ್ಕೋಬೇಕು ಅಂತಂದ್ರೆ ನಾನು ನನ್ನದನ್ನ ಬಿಟ್ಟು, ಕನಕದಾಸರ ತತ್ವ ಹೇಳುತ್ತೆ, ನಾ ಹೋದರೆ ಹೋದೇನು, ನಾನು ಅನ್ನುವಂತಹ ಅಹಂಕಾರವನ್ನ ಬಿಟ್ಟು ಎಲ್ಲಾ ಅನ್ನುವಂತಹ ತತ್ವವನ್ನು ಇಟ್ಕೊಂಡು ಹೋದ್ರೆ ನಮಗೆ ಭಗವಂತನೂ ಕೂಡ ಕಾಣ್ತಾ